ಈ ಜನ್ಜಿಯಲ್ಲಿರೋ ಸೋಮಾರಿತನದ ಬಗ್ಗೆ ಯಾರು ಮಾತಾಡ್ತೀರಿ? ಅವರು ಒಂದು ಆಫೀಸಿಗೆ ಸ್ಟಿಕ್ ಆಗಲ್ಲ, ಒಂದು ಜಾಬಿಗೆ ಸ್ಟಿಕ್ ಆಗಲ್ಲ, ವಿಪರೀತ ಮೂಡಿ ಇರ್ತಾರೆ. ಅಮೃತ ಅಂತ. ಇವಾಗ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಇವಾಗಿನ ಜನ್ರೇಷನಲ್ಲಿರುವಂತಹ ಮಕ್ಕಳಿಗೆ ಎಲ್ಲರೂ ಡಿಫ್ರೆಂಟ್ ಮೈಂಡ್ ಸೆಟ್ಟು ಸರ್. ನಾನು ಇವಾಗ ಒಂದು ಕೆಲಸ ಮಾಡ್ತಿದ್ರೆ ಮತ್ತೆ ಯಾರೋ ಒಂದು ಹೇಳ್ತಾರೆ ಅಂದರೆ ಅದನ್ನು ನಾನು ಮಾಡಬೇಕು, ಇದನ್ನು ನಾನು ಕಲಿಬೇಕು. ಮತ್ತೆ ಯಾರೋ ಇನ್ನೊಂದ್ರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ ನಾನು ಮತ್ತೆ ಅದನ್ನು ನಾನು ಮಾಡಬೇಕು, ಮತ್ತೆ ಇದು ಮಾಡಬೇಕು. ಆ ಥರ ಮೈಂಡ್ ಸೆಟ್ ಇರೋದ್ರಿಂದ ಇವಾಗ ಒಂದು ಕೆಲ್ಸಕ್ಕೆ ಬಂದು ಇವಾಗ ಸ್ವಲ್ಪ ದಿನ ಬರ್ತಾರೆ ಸರ್, ಒಂದು 3 days ಬರ್ತಾರೆ. ಬಂದು ಅಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಯಿತು, ಯಾವ ರೀತಿ ಇದಾಯಿತು ಅಂತ ನೋಡಿ ತಿಳ್ಕೊತಾರೆ. ಅದಾದಮೇಲೆ ಅದಕ್ಕಿಂತ ಇನ್ನೂ ಬೆಟರಾಗಿ ಸಿಕ್ಕಿದ್ರೆ ಚೇಂಜ್ ಆಗೇ ಆಗ್ತಾರೆ ಸರ್. ಈಗಿನ ಕಾಲದ ಮೈಂಡ್ ಸೆಟ್ ಇರೋದೇ ಅದೇ ಥರ. ಹಿಂದಿನ ಕಾಲದಲ್ಲಿ ಆ ಥರ ಅಲ್ಲ. ಯಾವುದೋ ಒಂದು ಕೆಲಸ ತುಂಬ ಚೆನ್ನಾಗಿ ಸಿಕ್ತು ಅಂದರೆ ಅದನ್ನೇ ಹಾನೆಸ್ಟಾಗಿ ತುಂಬ ಸಂತೋಷದಿಂದ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಇವಾಗ ಆ ಥರ ಇಲ್ಲವೇ ಇಲ್ಲ. ನಾವು ಒಂದು ಕೆಲಸದಲ್ಲಿ ಇದ್ದೀವಿ ಅಂತಂದರೆ ಅದಕ್ಕಿಂತ ಬೆಟರಾಗಿ ಸಿಕ್ತು ಅಥವಾ ಸ್ಯಾಲ್ರಿ ಚೆನ್ನಾಗಿ ಸಿಕ್ತು ಅಂತಂದರೆ ಎಕ್ಸ್ಚೇಂಜ್ ಆಗೋ ಮೈಂಡ್ ಸೆಟ್ ತುಂಬ ಚೆನ್ನಾಗಿರ್ತಾರೆ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು, ಒಬ್ಬ ಕೆಲಸ ಕೊಡೋಕ್ಕೆ ಕೂತ್ಕೊಂಡಿರ್ತಾನಪ್ಪ, ಅವನ ಹತ್ರ ಒಂದು ಮಿಲೇನಿಯಲ್ದು ಒಂದು ಅಪ್ಲಿಕೇಶನ್ ಇದೆ, ಒಂದು ಜೆನ್ಜಿದೊಂದು ಅಪ್ಲಿಕೇಶನ್ ಇದೆ. ಅವನು ಫಸ್ಟ್ ಯೋಚನೆ ಮಾಡೋದೇನು, ಯಾರನ್ನಾರು ಒಬ್ರನ್ನ ಕೆಲಸಕ್ಕೆ ತಗೊಂಡ್ರೆ 3 ರಿಂದ 6 ತಿಂಗಳು ಟ್ರೈನಿಂಗಿಗೆ ಹೋಗುತ್ತೆ. ಟ್ರೈನಿಂಗ್ ಆದಮೇಲೆ ಒಬ್ಬ ಒಳ್ಳೆ ಎಂಪ್ಲಾಯಿ ಆಗಿ ಆತ ಕನಿಷ್ಠ 5 ವರ್ಷ ನನ್ನ ಹತ್ರ ಇರ್ತಾನೆ ಅಂದರೆ ಅವನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಅವ್ನು ಜೆನ್ಜಿ ತಗೋತಾನ, ಮಿಲೇನಿಯಲ್ ತಗೋತಾನ. ಮತ್ತು ಜಾಬ್ ಸಿಗ್ತಿಲ್ಲ ಅಂದರೆ ಹೆಂಗೆ ಸರ್? ಜಾಬ್ ಸಿಗ್ತಿಲ್ಲ ಅನ್ನೋದು ನಾನು ಇದು ಮಾಡ್ತಿಲ್ಲ ಸರ್. ಬಟ್ ಆದರೆ ಈ ಥರ ಡಿಫ್ರೆಂಟ್ ಮೈಂಡ್ ಸೆಟ್ಟಿಂದಲೇ ಮೇನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ತುಂಬ ಆಪರ್ಚುನಿಟಿ ಸಿಗ್ತಾ ಇದೆ, ಇನ್ನೊಂದು ಕಡೆ ಜಂಪ್ ಮಾಡ್ಬೋದು ಅಂತಂದರೆ ಆಪರ್ಚುನಿಟೀಸು ಅಷ್ಟು ಬರ್ತಾ ಇದೆ ಅಂತ ಅರ್ಥ. ಸರ್ ನಾನು ಮಾತಾಡ್ಬೋದಾ? Sir, don't you think the aspirations have changed when we compare ourselves with the millennials? Yes, no doubt. ಹಾಗಿದ್ದಾಗ ಸರ್, ಆ್ಯಸ್ ಆಫ್ ಟುಡೇ ನಾವು ನೋಡೋಕ್ಕೆ ಹೋದರೆ ಯಾರು ಒಬ್ಬ ಕಾರ್ಪೊರೇಟ್ನಲ್ಲಿ ಯಾರು ಇರ್ತಾನೆ, ಎಂಪ್ಲಾಯರ್ ಯಾರು ಇರ್ತಾನೆ, ಹೀ ಡಸ್ ಬೆಗ್ ದಿ ಲಾಯಲ್ಟಿ ಆಫ್ ದಿ ಎಂಪ್ಲಾಯಿ, ಕರೆಕ್ಟ್ ಅಲ್ವಾ ಸರ್? ಈಸ್ ದಿ ಎಂಪ್ಲಾಯರ್ ಆಲ್ಸೋ ಲಾಯಲ್ ಟು ದಿ ಎಂಪ್ಲಾಯಿ ಅನ್ನೋಂಥ ಕ್ವೆಶ್ಚನ್ ಕೂಡ ಬರುತ್ತೆ ಅಲ್ವಾ ಸರ್? ಸೊ ವೆನ್ ಯು ನೋ ದಟ್ ನಾಳೆ ನನ್ನನ್ನು ಯಾರು ಬೇಕಾದರೂ ಕಿತ್ತು ಹಾಕ್ಬೋದು ಅಂತ, ಹಾಗಿದ್ದಾಗ ಡೂ ಯು ಥಿಂಕ್ ಐ ಶುಡ್ ಸ್ಟಿಲ್ ಬಿ ಲಾಯಲ್ ಟು ದಿ ಎಂಪ್ಲಾಯರ್? ಅಲ್ಲ, ಇಟ್ ಈಸ್ ಅಪ್ ಟು ಯು ರೀ. ಏನಂದರೆ ದಟ್ ಈಸ್ ಅದೇ ಆಫೀಸ್ನಲ್ಲಿ ಮಿಲೇನಿಯಲ್ಸ್ ವರ್ಕ್ ಮಾಡ್ತಿದ್ದಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಸುವರ್ಣ ನ್ಯೂಸಲ್ಲಿ ಇದ್ದೀನಪ್ಪ. 2007ನಲ್ಲಿ ನಾನು ಇನ್ನೂ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸೋದಕ್ಕಿಂತ ಮುಂಚೆ ಇಲ್ಲಿ ಆಲ್ಮೋಸ್ಟ್ ಇಂಟರ್ನಿಯಾಗಿ ಬಂದವನು ನಾನು. 2007ನಲ್ಲಿ 20 ವರ್ಷ ಕಂಪ್ಲೀಟ್ ಆಗ್ತದೆ ನಂದು. ಮಧ್ಯದಲ್ಲಿ 2 ವರ್ಷ ಒಂದು ನ್ಯೂಸ್ ಪೇಪರ್ಗೆ ಹೋಗಿ ವಾಪಸ್ ಬಂದಿದ್ದನ್ನು ಬಿಟ್ಟರೆ ಐ ಆಮ್ ಹಿಯರ್. ಸರ್, ದಿ ಅಮೌಂಟ್ ಆಫ್ ಇದನ್ನು ಎಂಪ್ಲಾಯರ್ ನಿರೀಕ್ಷೆ ಮಾಡಿದ್ರೆ ತಪ್ಪ, ಮಾಡದೇ ಇದ್ರೆ ತಪ್ಪ? ಎಸ್ ಕರೆಕ್ಟ್ ಸರ್. ಬಟ್ ನಿಮ್ಮ ಟೈಮ್ನಲ್ಲಿ ಕಾಂಪಿಟೇಷನ್ ಎಷ್ಟಿತ್ತು ಸರ್? ನಮ್ಮ ಟೈಮ್ನಲ್ಲಿ ಕಾಂಪಿಟೇಷನ್ ಎಷ್ಟಿದೆ ಸರ್? ಮತ್ತೆ ನಿಮಗೆ ಕಾಂಪಿಟೇಷನ್ ಕಡಿಮೆ ಇದ್ದಾಗಿಂದ ಇವತ್ತಿನವರೆಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾನು ಕಂಪೀಟ್ ಮಾಡೋಕ್ಕಾಗುತ್ತಾ? ಕಾಂಪಿಟೇಷನ್ ಇಲ್ಲದೆ ಇರೋ ಫೀಲ್ಡ್ ಯಾವುದೂ ಇಲ್ಲ ರೀ ಜಗತ್ತಿನಲ್ಲಿ. ತಿಳ್ಕೊಂಬಿಡಿ, ಕಾಂಪಿಟೇಷನ್ ಇಲ್ಲದೆ ಇರೋ ಫೀಲ್ಡ್ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಅಷ್ಟೇ ಸರ್, ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆಯಿತು, ನಾವು ಬರೀ ಎಂಪ್ಲಾಯರ್ ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ಅಮೇರಿಕದಂಥ ಒಂದು ದೇಶದಲ್ಲಿ ಮಾರ್ಕ್ ಜುಕರ್ಬರ್ಗ್ ಅನ್ನುವಂಥ ಒಬ್ಬ ಕಾಲೇಜ್ ಹುಡುಗ ಆಡಾಡ್ತಾನೆ ಒಂದು ಫೇಸ್ಬುಕ್ ಮಾಡಿಬಿಡ್ತಾನೆ. ಒಂದು ಫೇಸ್ಬುಕ್ಕು. ಇನ್ಸ್ಟಾಗ್ರಾಮ್ ಮಾಡಿದ್ರೆ ಹಿಂದೆನೂ ಏನು ಭಾಳ ದೊಡ್ಡ ಎಫರ್ಟ್ ಇತ್ತು ಅಂತ ಅನ್ಸೋದಿಲ್ಲ. ಯಾರೋ ಒಬ್ಬ ಟ್ವಿಟರ್ ಮಾಡ್ತಾನೆ. ಐ ಹ್ಯಾವ್ ಸೀನ್, ನಾನು ಇಸ್ರೇಲ್ಗೆ ಹೋದಾಗ 18ನೇ ವಯಸ್ಸಿಗೆ ಮಿಲಿಟ್ರಿ ಜಾಯ್ನ್ ಆಗ್ತಾರೆ, 21ನೇ ವಯಸ್ಸಿಗೆ ಮಿಲಿಟ್ರಿಯಿಂದ ಹೊರಗೆ ಬರುವಾಗ ಒಂದು ಸ್ಟಾರ್ಟಪ್ ಐಡಿಯಾ ಇಟ್ಕೊಂಡು 4-5 ಜನ ಒಟ್ಟಿಗೆ ಹೊರಗೆ ಬರ್ತಾರೆ ಅವರು. ಜಪಾನಿನ ಮಕ್ಕಳ ಮನಸ್ಥಿತಿ ನೋಡಿ, ಅದು ಯಾಕೆ ಭಾರತದಲ್ಲಿ ಬರ್ತಾ ಇಲ್ಲ? ನಾನು ಡಿಗ್ರಿ ಮುಗಿಸ್ತೀನಿ, ನನಗೆ ಯಾರೋ ಜಾಬ್ ಕೊಡಬೇಕು, ನಾನು ಡಿಗ್ರಿ ಮುಗಿಸ್ತೀನಿ, ನನಗೆ ಯಾರೋ ಜಾಬ್ ಕೊಡಬೇಕು. ಯಾಕೆ ಸ್ವಂತಕ್ಕೇನೋ ಮಾಡಬೇಕು ಅಂತ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಯಾಕೆ ಬರ್ತಾ ಇಲ್ಲ ಭಾರತದಲ್ಲಿ? ಎಸ್, ಮೈಕ್ ಕೊಡಿರಿ. ಸರ್, ಕಂಪ್ಯಾರಿಸನ್ ಸರ್. ಪ್ರತಿ ಪೇರೆಂಟ್ಸ್ಗೂ ಅವ್ರವ್ರ ಕಲೀಗ್ಸ್ ಮಕ್ಕಳು ನೋಡಿದ್ರೆ ಕಂಪ್ಯಾರಿಸನ್. ತಂದೆ ತಾಯಿಗೆ ಆ ಥರ ಇರಲಿಲ್ಲ ಅಲ್ಲ ಸರ್, ಅಲ್ಲಿ ಸಿಸ್ಟಮ್ ಇಲ್ಲ ಸರ್. ನಮ್ಮ ಇಂಡಿಯಾದಲ್ಲಿರೋ ಸಿಸ್ಟಮೇ ಈ ಥರ ಇದೆ. ಸಿಸ್ಟಮ್ ಬದಲಾಗದೆ ಅದು ಡಿಪೆಂಡ್ ಅಪಾನ್ ಪೇರೆಂಟ್ಸ್ ಥಿಂಕಿಂಗ್ ಸರ್. ಅವ್ನು ಇದನ್ನು M.Tech ಮಾಡಿದಾನಂದರೆ BA ಮಾಡಿದ್ಮೇಲೆ ವ್ಯಾಲ್ಯೂ ಇಲ್ಲ ಸರ್. M.Tech ಮಾಡಿದ್ರೆ ಫೋರ್ಸ್ಫುಲಿ BA ಆದಮೇಲೆ ಅವನೇನು ಟ್ರೈ ಮಾಡ್ತಾನೆ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಯಾವುದರಲ್ಲೂ ತಂದೆ ತಾಯಿ ಮಾತು ಕೇಳೋದಿಲ್ಲ ರೀ. ಅಪ್ಪ ಅಮ್ಮ ಸಿನಿಮಾಗೆ ಹೋಗ್ಬೇಡ ಅಂತಾರೆ, ಬಿಟ್ಟು ಮನೇಲಿ ಇರ್ತೀರಾ. ಲವ್ ಮಾಡಬೇಡ ಅಂತಾರೆ, ಮಾಡೋದಿಲ್ವಾ ನೀವು? ಇಲ್ಲ ಸರ್, ಎಲ್ಲದರಲ್ಲೂ ತಂದೆ ತಾಯಿ ಮಾತು ಮುರಿತೀರಿ. ಇದರಲ್ಲಿ ನಾವು ಅಪ್ಪ ಅಮ್ಮನ ಪ್ರೆಷರ್ ಇತ್ತು ಅಂತಂದರೆ ಇದರಲ್ಲಿ ಕಲ್ಸೋರು ಅವರಲ್ಲ ಸರ್. ಈಗ ನಮ್ಮ ಎಜುಕೇಷನಿಗೆ ಹೋಗ್ಬೇಕಂತ ಅಂದಾಗ ಸರ್, ಅವರೇ ನಮ್ಗೆ ಮುಂದೆ ಅದು ಕಾಲೇಜಿಗೆ ಅಡ್ಮಿಷನ್ ಅಂತ ಆಯಿತು, ಸ್ಕೂಲ್ ಅಡ್ಮಿಷನ್ ಅಂತ. ಗದಗ್ ಸರ್, ನಾನು ಗದಗ್ ಸಿಟಿ ಸರ್. ಓಕೆ.
ಹಾಂ ಸರ್. ಈಗ ಜಾಬಿಗೆ ಲೇಜಿನೆಸ್, ಮೂಡ್ ಸ್ವಿಂಗ್ ಆಗುತ್ತೆ. ಇದಕ್ಕೆ ಹೈಬ್ರಿಡ್ ಸಿಸ್ಟಮ್ ಮಾಡಿ ಅದು ದೊಡ್ಡ ಹೊಡೆತ ಕೊಡ್ತದೆ ಸರ್. ಅದು ಹೈಬ್ರಿಡ್ ಸಿಸ್ಟಮ್ 3 days ವರ್ಕ್ ಫ್ರಮ್ ಹೋಮ್, 3 days ಆಫೀಸಿಗೆ ಬರೋಲ್ಲ. ಅಲ್ಲ ಅದು ಬಿಡಿ ಅಮೆಝಾನ್ನಲ್ಲಿ ಈ ನಮ್ಮ ಕಡೆ ಕುಳ್ಳಂತೀವಿ, ಹಾಂ ಕೊಡಿ ಸರ್. ಒಣಗಿದ ಸಗಣಿ 4 ಪೀಸಿಗೆ 270 ರೂಪಾಯಿಗೆ ಮಾರ್ತಾರೆ. ಹೌದು ಸರ್. ಯಾರೋ ಹಳ್ಳಿಲಿ ಕೂತ್ಕೊಂಡು ಸಗಣಿ ಒಣಗಿಸಿ ಮಾರ್ಬೋದು ಅನ್ನೋ ಕಾಲದಲ್ಲಿ ಬೆಂಗಳೂರಿಗೆ ಬಂದು ಬರ್ತೀನಿ, ನನಗೆ 15,000 ರೂಪಾಯಿದಾದರೂ ಪರವಾಗಿಲ್ಲ, ಒಂದು ಜಾಬ್ ಕೊಡಬೇಕು ಅಂತ ಮನಸ್ಥಿತಿ ಯಾಕಂತ ನಾನು ಕೇಳಿ ಸರ್ ಕುಳ್ಳು ಈವನ್ ನಾ ಇನ್ನೂ ಏನೇನು ಮಾಡ್ತಾರೆ ಹೇಳ ಅಮೆಝಾನ್ನಾಗ? ಹಾಂ ಸರ್. ಕೊಬ್ಬರಿ ಇದು ಕಾಯಿ ಇದು ಸಿಪ್ಪೆನೂ ಮಾರ್ಕೋತೀವಿ ಸರ್ ನಾವು. ಹಳ್ಳಿಲಿ ಕೂತ್ಕೊಂಡು ಮಾರ್ತಾರೆ ರೀ? ಮಾಡ್ತಾರೆ ಸರ್. ನಮ್ಮ ಕೈಯಲ್ಲಿ ಸುಮಾರು ಇದೆ ಸರ್, ಬಟ್ ಎಲ್ಲರೂ ಬೆಂಗಳೂರಿಗೆ ಬಂದು ಸಪ್ಲೈ ಯಾಕದು ಆಗಬೇಕು ಅಂತ ಮೆಂಟಲಿ ಹಂಗೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.